ಫ್ರೆಂಡ್ಸ್, ಹೇಗಿದ್ದೀರಾ? 2013ರಲ್ಲಿ ಕೇದಾರನಾಥದಲ್ಲಿ ಪ್ರಭಾವ ಬಂದಾಗ ಅಲ್ಲಿ ಇರುವ ಪ್ರತಿಯೊಂದು ಕೂಡ ನಾಶವಾಗುತ್ತೆ. ಆಶ್ಚರ್ಯಪಡಿಸೋ ವಿಷಯ ಏನಪ್ಪ ಅಂದರೆ ಕೇದಾರನಾಥ ದೇವಾಲಯಕ್ಕೆ ಏನೂ ಆಗಿಲ್ಲ. ಇದಕ್ಕೆ ಪ್ರಧಾನ ಕಾರಣ ಈ ಕಲ್ಲು ಬಂಡೆ. ಕೇದಾರನಾಥದಲ್ಲಿ ಪ್ರಭಾವ ಬಂದಾಗ ಒಂದು ದೊಡ್ಡ ಕಲ್ಲು ಬಂಡೆ ಎಲ್ಲಿಂದ ಬಂದಿದೆಯೋ ಗೊತ್ತಿಲ್ಲ, ಅದು ಆ ಕೇದಾರನಾಥ ದೇವಾಲಯಕ್ಕೆ ಅಡ್ಡ ಬಂದು ನಿಲ್ಲುತ್ತೆ. ಇದರಿಂದ ಆ ಕಡೆಯಿಂದ ಬರ್ತಾ ಇರೋ ನೀರು ಈ ದೇವಾಲಯಕ್ಕೆ ಹಾನಿ ಮಾಡದಾಗೆ ಒಂದು ಕವಚದಂತೆ ಕೆಲಸ ಮಾಡಿದೆ. ಇಂದಿಗೂ ಕೂಡ ಈ ಕಲ್ಲು ಕೇದಾರನಾಥ ದೇವಾಲಯದ ಹಿಂದೆ ಇದೆ. ಇದು ಈ ಕೇದಾರನಾಥ ದೇವಾಲಯವನ್ನು ಒಂದು ಕಲ್ಲು ಕವಚದಂತೆ ಕಾಪಾಡ್ತಾ ಇದೆ. ಈ ರೀತಿ ಕೇದಾರನಾಥ ದೇವಾಲಯ ತುಂಬ ರಹಸ್ಯವಾಗಿ ಬದಲಾಗಿದೆ. ಇನ್ಫ್ಯಾಕ್ಟ್ ನಾನು ಕೂಡ ನಂಬ್ತಾ ಇರೋದು ಏನು ಅಂದರೆ ಈ ದೇವಾಲಯವನ್ನು ಖಂಡಿತ ಮನುಷ್ಯರು ಮಾತ್ರ ನಿರ್ಮಿಸಿಲ್ಲ. ಯಾಕಂದರೆ 1000 ವರ್ಷಗಳ ಹಿಂದೆ ಇಷ್ಟು ಭಾರಿ ದೊಡ್ಡ ಪ್ರಮಾಣದ ಕಲ್ಲುಗಳು ಉಪಯೋಗಿಸಿ ಯಾವುದೇ ಆಧುನಿಕ ಟೆಕ್ನಾಲಜಿ ಇಲ್ಲದೆ ನಿರ್ಮಿಸಲು ಹೇಗೆ ಸಾಧ್ಯವಾಗುತ್ತೆ ಹೇಳಿ? ಈ ಕೇದಾರನಾಥ ದೇವಾಲಯದಂಥ ಅದ್ಭುತ ಈ ಪ್ರಪಂಚದಲ್ಲಿ ಬೇರೆಲ್ಲೂ ಇಲ್ಲ. ಅಷ್ಟೇ ಅಲ್ಲದೆ ಈ ದೇವಾಲಯಕ್ಕೆ ಬೇರೆ ಪ್ರದೇಶಗಳಲ್ಲಿ ಇರುವ ದೇವಾಲಯಗಳು ಕೂಡ ತುಂಬ ಹತ್ತಿರದ ಸಂಬಂಧಗಳು ಇವೆ. ಅದೇನೆಂದರೆ ಭಾರತದಲ್ಲಿ ಇರುವ ಪ್ರಸಿದ್ಧ ಜ್ಯೋತಿರ್ಲಿಂಗಗಳು ಎಲ್ಲವೂ ಕೂಡ ಅಂದರೆ ಕೇದಾರನಾಥದಿಂದ ಹಿಡಿದು ಕೊನೆಯ ರಾಮೇಶ್ವರವರೆಗೂ ಇರುವ ಜ್ಯೋತಿರ್ಲಿಂಗದವರೆಗೂ ಎಲ್ಲವೂ ಭೌಗೋಳಿಕವಾಗಿ ಒಂದು ಸರಳ ರೇಖೆಯಲ್ಲಿ 79 ಡಿಗ್ರಿಯಲ್ಲಿ ನಿರ್ಮಾಣವಾಗಿವೆ. ಅಂದರೆ ಇವೆಲ್ಲವೂ ಒಂದು ಸರಳ ರೇಖೆಯಲ್ಲಿವೆ. ಅಂದರೆ ನೂರಾರು ದೇವಾಲಯಗಳು ಒಂದಕ್ಕೊಂದು ಸಂಬಂಧವಿಲ್ಲದೆ ಹೇಗೆ ಒಂದು ಸ್ಟ್ರೈಟ್ ಲೈನಲ್ಲಿ ನಿರ್ಮಾಣವಾಗಿವೆ ಎಂಬ ಪ್ರಶ್ನೆ ಮಾತ್ರ ಪ್ರತಿಯೊಬ್ಬರನ್ನು ಆಶ್ಚರ್ಯಕ್ಕೆ ಗುರಿ ಮಾಡುತ್ತೆ. ಈ ರೀತಿ ನಮ್ಮ ಭಾರತದಲ್ಲಿ ಇನ್ನೂ ಅದೆಷ್ಟು ದೇವಾಲಯಗಳು ಬಹಳಷ್ಟು ರಹಸ್ಯಗಳಿಂದ ಕೂಡಿವೆ. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಉತ್ತರಾಖಂಡದಲ್ಲಿರುವ ಕೇದಾರನಾಥ ದೇವಾಲಯದ ಬಗ್ಗೆ, ಅದರ ಹಿಂದಿನ ಕಥೆಯ ಬಗ್ಗೆ ಮತ್ತು ರಹಸ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ದೇವಾಲಯವು ಎಷ್ಟು ವಿಚಿತ್ರವಾಗಿರುತ್ತೆ ಅಂದರೆ ಇದನ್ನು ಯಾರು ನಿರ್ಮಿಸಿದ್ದಾರೆ ಎಂದು ಇಂದಿಗೂ ಕೂಡ ಯಾರಿಗೂ ಗೊತ್ತಿಲ್ಲ. ನಿಮಗಿದು ಗೊತ್ತಾ? ಕೇದಾರನಾಥ ದೇವಾಲಯವು ಒಂದು ಸಮಯದಲ್ಲಿ 400 ವರ್ಷ ಮಂಜಿನಲ್ಲಿ ಮುಚ್ಚಿಕೊಂಡು ಹೋಗಿತ್ತು ಅಂತ. ಉತ್ತರಾಖಂಡದ ಹಿಮಾಲಯಗಳಲ್ಲಿ ರುದ್ರಪ್ರಯಾಗದ ಹತ್ತಿರ ಈ ಕೇದಾರನಾಥ ದೇವಾಲಯವಿದೆ. ಇದು ಉತ್ತರಾಖಂಡದಲ್ಲಿ ಅತ್ಯಂತ ಎತ್ತರವಾದ ದೇವಾಲಯ. ಪ್ರಪಂಚದಲ್ಲಿ ಇಂತಹ ನಿರ್ಮಾಣವಿರುವ ದೇವಾಲಯ ಬೇರೆಲ್ಲೂ ಇಲ್ಲ. ಸೊ ಈ ದೇವಾಲಯದ ಶ್ರೇಷ್ಠತೆಯ ಬಗ್ಗೆ ತಿಳಿದುಕೊಳ್ಳೋಕೆ ಮುಂಚೆ ತಪ್ಪದೆ ನಾವು ಈ ಅದ್ಭುತವಾದ ಆರ್ಕಿಟೆಕ್ಚರ್ ಬಗ್ಗೆ ತಿಳಿದುಕೊಳ್ಳಬೇಕು. ಈ ದೇವಾಲಯ ಸಮುದ್ರ ಮಟ್ಟಕ್ಕಿಂತ 3600 ಮೀಟರ್ಗಳಷ್ಟು ಎತ್ತರವಿದೆ. ನಿಜವಾಗೂ ಇದನ್ನು ಮನುಷ್ಯರು ನಿರ್ಮಿಸಿದ್ದಾರೆ ಅಂದರೆ ಖಂಡಿತ ನಮ್ಮ ಮನಸ್ಸು ಒಪ್ಪಲ್ಲ. ಯಾಕಂದರೆ ಮನುಷ್ಯರು ಅಂದುಕೊಂಡ್ರೂ ಇದನ್ನು ನಿರ್ಮಿಸಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಬಹಳಷ್ಟು ಜನ ನಂಬುತ್ತಾ ಇರೋದು. ಯಾಕಂದರೆ ಸೂಪರ್ ನ್ಯಾಚುರಲ್ ಪವರ್ಸ್ ಇರೋ ಜನರು ಬಹುಶಃ ಇದನ್ನು ನಿರ್ಮಿಸಿರಬಹುದು ಎಂದು ಹೇಳ್ತಿದ್ದಾರೆ. ಈ ದೇವಾಲಯದಲ್ಲಿ ಉಪಯೋಗಿಸಿರುವ ಎಲ್ಲ ಕಲ್ಲುಗಳು ಕೂಡ ಇಂಟರ್ಲಾಕಿಂಗ್ ಟೆಕ್ನಾಲಜಿ ಮೂಲಕ ಹೊಂದಿಸಲಾಗಿದೆ. ಇಂದಿನ ದಿನಗಳಲ್ಲಿ ಅಂದರೆ ಒಂದು ಚಿಕ್ಕ ದೇವಾಲಯವನ್ನು ನಿರ್ಮಿಸೋಕೆ ದೊಡ್ಡ ದೊಡ್ಡ ಯಂತ್ರಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಅಂದರೆ ಕೆಲವು ಸಾವಿರಾರು ವರ್ಷಗಳ ಹಿಂದೆ ಇಂತಹ ದೂರದ ಪ್ರದೇಶದಲ್ಲಿ ಅಂದರೆ ಮನುಷ್ಯರಿಗೂ ನಡ್ಕೊಂಡು ಹೋಗೋಕ್ಕೂ ಕೂಡ ಕಷ್ಟವಾಗಿರುವ ಇಂತಹ ಹಿಮಾಲಯ ಪರ್ವತ ಶ್ರೇಣಿಯ ಪ್ರದೇಶದಲ್ಲಿ ಮೆಕ್ಯಾನಿಕಲ್ ಲಿಫ್ಟ್ಗಳಾಗಲಿ ಆಧುನಿಕ ಯಂತ್ರಗಳಾಗಲಿ ಏನೂ ಇಲ್ಲದ ಜಾಗದಲ್ಲಿ ಸಾವಿರಾರು ಟನ್ಗಳಷ್ಟು ತೂಕವಿರುವ ಕಲ್ಲುಗಳಿಂದ ಇಷ್ಟು ದೊಡ್ಡ ದೇವಾಲಯವನ್ನು ಖಂಡಿತ ಮನುಷ್ಯರಿಂದ ನಿರ್ಮಿಸಲು ಸಾಧ್ಯವಿಲ್ಲ. ಅಷ್ಟೇ ಅಲ್ಲದೆ ಇಲ್ಲಿ ಕೇದಾರನಾಥ ಯಾತ್ರೆ ಅತ್ಯಂತ ಮುಖ್ಯವಾದದ್ದು. ಕೇದಾರನಾಥ ದೇವಾಲಯಕ್ಕೆ ಪ್ರಯಾಣಿಸುವುದು ಒಂದು ಸಾಹಸ ಅಂತಲೇ ಹೇಳಬಹುದು. ಯಾಕಂದರೆ ಒಂದು ವೇಳೆ ನೀವು ಕೇದಾರನಾಥ ದೇವಾಲಯಕ್ಕೆ ಹೋಗಿ ದರ್ಶನ ಪಡಿಬೇಕು ಅಂದ್ಕೊಂಡ್ರೆ ಆ ದೇವಾಲಯದ ಹತ್ತಿರ ಯಾವುದೇ ರೈಲ್ವೆ ಸ್ಟೇಷನ್ ಇಲ್ಲ. ಇದಕ್ಕೆ ತುಂಬ ಹತ್ತಿರವಿರುವ ರೈಲ್ವೆ ಸ್ಟೇಷನ್ ಹೆಸರು ಋಷಿಕೇಶ್ ರೈಲ್ವೆ ಸ್ಟೇಷನ್. ಇದು ಗೌರಿಕುಂಡದಿಂದ 210 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ. ಇದು ಅಷ್ಟೇ ಅಲ್ಲದೆ ಈ ದೇವಾಲಯಕ್ಕೆ ಭೇಟಿಯಾಗುವ ಸಮಯ ಕೇವಲ 6 ತಿಂಗಳುಗಳು ಮಾತ್ರವೇ. ಯಾಕಂದರೆ ಈ ದೇವಾಲಯ ವರ್ಷದಲ್ಲಿ ಕೇವಲ 6 ತಿಂಗಳು ಮಾತ್ರವೇ ಓಪನ್ ಇರುತ್ತೆ. 6 ತಿಂಗಳುಗಳ ನಂತರ ಈ ದೇವಾಲಯವನ್ನು ಮುಚ್ಚಿಬಿಡ್ತಾರೆ. ಪುರಾಣಗಳ ಪ್ರಕಾರ ಈ 6 ತಿಂಗಳು ದೇವಾಲಯವನ್ನು ಮುಚ್ಚಿದ ನಂತರ ಯಕ್ಷರು ಗಂಧರ್ವರು ಕೇದಾರನಾಥ ದೇವಾಲಯಕ್ಕೆ ಬಂದು ಮಹಾಶಿವನಿಗೆ ಪೂಜೆಯನ್ನು ಮಾಡ್ತಾರಂತೆ. ಹಾಗಾದರೆ ಈ ಹಿಂದೆ ಇರುವ ಕಾರಣವೇನು ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಕೇದಾರನಾಥ ದೇವಾಲಯವನ್ನು ನಿಜವಾಗ್ಲೂ ಪಾಂಡವರೇ ನಿರ್ಮಿಸಿದ್ದಾರಾ ಎಂದು ಕೇಳಿದರೆ ಇದರ ಹಿಂದೆ ಒಂದು ದೊಡ್ಡ ಕಥೆಯನ್ನೇ ಹೇಳ್ತಾರೆ. ಇದು ತುಂಬ ಪುರಾತನವಾದ ದೇವಾಲಯ. ಇದರ ಬಗ್ಗೆ ಪುರಾತನ ಗ್ರಂಥಗಳಲ್ಲಿ ಕೂಡ ಬಹಳಷ್ಟು ಬಾರಿ ಪ್ರಸ್ತಾಪಿಸಲಾಗಿದೆ. ಕಂದ ಪುರಾಣ, ವಾಯುಪುರಾಣ, ಕೇದಾರಕಲ್ಪ, ಕಂದರ ಖಂಡಗಳಲ್ಲಿ ಈ ದೇವಾಲಯದ ಬಗ್ಗೆ ಬಹಳಷ್ಟು ಬರೆಯಲಾಗಿದೆ. ವಾಯುಪುರಾಣದ ಪ್ರಕಾರ ಬ್ರಹ್ಮದೇವರು ಈ ಪ್ರಪಂಚವನ್ನು ಸೃಷ್ಟಿಸಿದಾಗ ವಿಷ್ಣು ಮತ್ತು ನಾರಾಯಣ ಎಂಬ ಇಬ್ಬರ ಋಷಿಗಳ ರೂಪವನ್ನು ಪಡೆಯುತ್ತಾನೆ. ಸೊ ಈ ಭೂಮಿಯನ್ನು ರಕ್ಷಿಸೋಕೆ ಶಿವನ ದರ್ಶನವನ್ನು ಪಡೆಯೋಕೆ ನಾರಾಯಣ ಕೇದಾರನಾಥದಲ್ಲಿರುವ ಗಂಧಮಾದಾನ ಪರ್ವತದ ಮೇಲೆ ಅಂದರೆ ಈಗಿನ ಹಿಮಾಲಯ ಪರ್ವತದ ಮೇಲಿನ ಒಂದು ಪ್ರದೇಶದ ಮೇಲೆ ತೀವ್ರದ ತಪವನ್ನು ಮಾಡ್ತಾನೆ. ಮಹಾಶಿವ ಅವರ ತಪಸ್ಸಿಗೆ ಮೆಚ್ಚಿ ದರ್ಶನವೂ ಕೂಡ ಕೊಡ್ತಾನೆ. ಅಷ್ಟೇ ಅಲ್ಲದೆ ಮಹಾಶಿವ ಭೂಲೋಕದಲ್ಲಿ ಅದು ಕೂಡ ಕೇದಾರನಾಥದಲ್ಲಿ ತನ್ನ ನಿಜ ರೂಪದಿಂದ ನೆಲೆಸಬೇಕು ಅಂತ ವರವನ್ನು ಕೋರಿಕೊಳ್ತಾರೆ. ಅದಕ್ಕೆ ಮಹಾಶಿವ ತಥಾಸ್ತು ಎಂದು ವರ ಕೊಟ್ಟು ಹೋಗಿಬಿಡ್ತಾನೆ. ಆಗಿನಿಂದ ಕೇದಾರನಾಥ ದೇವಾಲಯ ಭಗವಂತನ ನಿವಾಸನವೆಂದು ಗುರುತಿಸಲಾಗಿದೆ ಎಂದು ಹೇಳಲಾಗುತ್ತೆ.
ಅದೇ ರೀತಿ ಈ ಕೇದಾರನಾಥ ದೇವಾಲಯಕ್ಕೆ ಸಂಬಂಧಿಸಿದ ಅತ್ಯಂತ ಜನಪ್ರಿಯವಾದ ಮತ್ತು ಆಸಕ್ತಿಕರವಾದ ಇನ್ನೊಂದು ಕಥೆ ಕೂಡ ಪ್ರಚಾರದಲ್ಲಿದೆ. ನಮ್ಮ ಶ್ರೇಷ್ಠ ಇತಿಹಾಸವಾದ ಮಹಾಭಾರತ ಕಥೆಯನ್ನು ನೀವು ಎಲ್ಲರೂ ಆಲ್ರೆಡಿ ಕೇಳಿರ್ತೀರಾ. ಈ ಮಹಾಭಾರತ ಯುದ್ಧ ಪ್ರಪಂಚದಲ್ಲಿ ಅತಿ ದೊಡ್ಡ ಯುದ್ಧ ಎಂದು ಪರಿಗಣಿಸಲಾಗುತ್ತೆ. ಅಂದರೆ ಆ ಯುದ್ಧದ ನಂತರ ಏನಾಯಿತು ಎಂಬುದು ಮಾತ್ರ ಬಹಳ ಕಡಿಮೆ ಜನರಿಗೆ ಮಾತ್ರವೇ ಗೊತ್ತು. ಮಹಾಭಾರತ ಯುದ್ಧವನ್ನು ಧರ್ಮ ಮತ್ತು ಅಧರ್ಮ ಮಧ್ಯೆ ನಡೆದಿರುವ ಯುದ್ಧವೆಂದು ಹೇಳಲಾಗುತ್ತೆ. ಈ ಯುದ್ಧದಲ್ಲಿ ಧರ್ಮವನ್ನು ರಕ್ಷಿಸೋಕೆ ಪಾಂಡವರು ತಮ್ಮ ಸ್ವಂತ ಸೋದರರಾಗಿರುವ ಕೌರವರ ಜೊತೆ ಯುದ್ಧ ಮಾಡಬೇಕಾಗಿ ಬರುತ್ತೆ. 18 ದಿನಗಳು ನಡೆದಿರುವ ಈ ಯುದ್ಧದಲ್ಲಿ ಪಾಂಡವರು ಜಯವನ್ನು ಗಳಿಸ್ತಾರೆ. ಕುರುಕ್ಷೇತ್ರ ಯುದ್ಧದಲ್ಲಿ ಗುರು ದ್ರೋಣಾಚಾರ್ಯ, ಭೀಷ್ಮ, ಪಿತಾಮಹರಂತಹ ಅನೇಕ ಬಂಧು ಮಿತ್ರರು ಮರಣಿಸೋದ್ರಿಂದ ಪಾಂಡವರು ಹಸ್ತಿನಾಪುರ ಸಾಮ್ರಾಜ್ಯವನ್ನು ಮರಳಿ ಪಡಿತಾರೆ. ಆದರೆ ಅವರಿಗೆ ಸ್ವಲ್ಪವೂ ಕೂಡ ಸಂತೋಷವಾಗುವುದಿಲ್ಲ. ಯಾಕಂದರೆ ತಮ್ಮ ಸ್ವಂತ ಸೋದರನ್ನ ಮತ್ತು ಗುರುಗಳನ್ನು ಸಾಯಿಸಿದ ಪಾಪ ಅವರನ್ನು ಬೆನ್ನಟ್ಟುತ್ತೆ. ಇದರಿಂದ ಪಾಂಡವರು ತಮ್ಮ ಪಾಪವನ್ನು ತೊಳೆದುಕೊಳ್ಳೋಕೆ ಶಿವನ ದರ್ಶನವನ್ನು ಪಡೆಯಲು ಕಾಶಿಗೆ ಹೋಗ್ತಾರೆ. ಆದರೆ ಮಹಾಶಿವ ಅವರಿಗೆ ದರ್ಶನ ನೀಡಲ್ಲ. ಪಾಂಡವರು ಸೃಷ್ಟಿಸಿರೋ ರಕ್ತಪಾತವನ್ನು ನೋಡಿ ತುಂಬ ಕೋಪದಿಂದ ಪಾಂಡವರನ್ನು ನೋಡಬಾರದು ಅಂದ್ಕೊಂಡು ಒಂದು ನಂದಿ ರೂಪವನ್ನು ಧರಿಸಿ, ಅಂದರೆ ಒಂದು ಎತ್ತಿನ ರೂಪ ಅಥವಾ ಗೂಳಿಯ ರೂಪದಲ್ಲಿ ಹಿಮಾಲಯ ಪರ್ವತಕ್ಕೆ ಹೋಗಿಬಿಡ್ತಾನೆ. ಇದರಿಂದ ಪಾಂಡವ ಸಹೋದರರು ಶ್ರೀಕೃಷ್ಣನನ್ನ ಭೇಟಿಯಾಗಿ ತಮ್ಮ ಪರಿಸ್ಥಿತಿಯ ಬಗ್ಗೆ ವಿವರಣೆಯನ್ನು ನೀಡ್ತಾರೆ. ಇದನ್ನೆಲ್ಲ ಕೇಳಿ ಶ್ರೀಕೃಷ್ಣ, ಮಹಾಶಿವ ಕೇದಾರನಾಥದಲ್ಲಿ ಇದ್ದಾನೆ, ನೀವು ಕೇದಾರನಾಥಕ್ಕೆ ಹೋಗಿ ಮಹಾಶಿವನ ಹತ್ತಿರ ನಿಮ್ಮ ಪಾಪಕ್ಕೆ ಪ್ರಾಯಶ್ಚಿತ ಕೋರಿಕೊಳ್ಳಿ ಅಂತ ಹೇಳ್ತಾನೆ. ಶ್ರೀಕೃಷ್ಣ ಸಲಹೆಯಂತೆ ಪಾಂಡವರು ಮತ್ತು ದ್ರೌಪದಿ ಹಿಮಾಲಯದಲ್ಲಿರುವ ಕೇದಾರನಾಥದ ಕಡೆ ಶಿವನ ಭೇಟಿಗೆ ಹೊರಡಲು ಸಿದ್ಧರಾಗ್ತಾರೆ. ಈ ರೀತಿ ಪಾಂಡವರು ಹಿಮಾಲಯದಲ್ಲಿ ಬಹಳಷ್ಟು ದಿನಗಳವರೆಗೆ ಬಹಳಷ್ಟು ಪ್ರದೇಶಗಳಿಗೆ ಹೋಗುತ್ತಾರೆ. ಎಲ್ಲಿಗೆ ಹೋದರೂ ಕೂಡ ಅವರಿಗೆ ಪೂರ್ತಿಯಾಗಿ ಮಂಜಿನಿಂದ ಕೂಡಿರುವ ಪ್ರದೇಶವೇ ಕಾಣಿಸ್ತಾ ಇರುತ್ತೆ. ಈ ರೀತಿ ಪಾಂಡವರು ಕಷ್ಟದಿಂದ ಪಯಣಿಸ್ತಾ ಇರುವಾಗ ದಾರಿಯಲ್ಲಿ ಅವರಿಗೆ ಬಹಳಷ್ಟು ನಂದಿಗಳು ಗುಂಪೊಂದು ಕಾಣಿಸುತ್ತೆ. ಪರಮಶಿವ ಭಸ್ಮಾಸುರನ ಜೊತೆ ಯುದ್ಧ ಮಾಡ್ತಾ ಇರುವಾಗ ನಂದಿ ರೂಪ ಧರಿಸಿದ್ದ ಎಂದು ಯುಧಿಷ್ಠರನಿಗೆ ಮೊದಲೇ ಗೊತ್ತಿರುತ್ತೆ. ಇಲ್ಲಿರುವ ನಂದಿಗಳ ಗುಂಪಿನಲ್ಲಿ ಮಹಾಶಿವನು ಅಡಗಿರುತ್ತಾನೆ ಎಂದು ಆತನಿಗೆ ಅರ್ಥವಾಗುತ್ತೆ. ಅದಕ್ಕಾಗಿ ಈ ನಂದಿಗಳನ್ನು ಒಂದೊಂದಾಗಿ ವಿಂಗಡಿಸಿ ಎಂದು ಯುಧಿಷ್ಠಿರ ಭೀಮನಿಗೆ ಹೇಳ್ತಾನೆ. ನಂತರ ಭೀಮ ಆ ಗುಂಪಿನಲ್ಲಿರುವ ನಂದಿಗಳನ್ನು ಒಂದೊಂದು ನಂದಿಯನ್ನ ತನ್ನ 2 ಕಾಲುಗಳ ಮಧ್ಯದಿಂದ ಹೋಗಲು ಬಲವಂತ ಮಾಡ್ತಾನೆ. ಈ ರೀತಿ ಒಂದೊಂದು ನಂದಿ ನಿಧಾನವಾಗಿ ಭೀಮನ ಕಾಲಿನ ಮಧ್ಯದಲ್ಲಿ ಹೋಗಲು ಶುರು ಮಾಡ್ತವೆ. ಆದರೆ ಅವುಗಳಲ್ಲಿ ಒಂದು ನಂದಿ ಮಾತ್ರ ತನ್ನ ತಲೆಯನ್ನ ಭೂಮಿಗೆ ಬಡಿದು ಭೂಮಿಯ ಒಳಗಡೆ ಹೋಗಲು ಪ್ರಯತ್ನಿಸುತ್ತೆ. ಈ ರೀತಿ ಪಾಂಡವರು ನೋಡ್ತಾ ಇದ್ದಂತೆ ಅದರ ಶರೀರ ಅರ್ಧಕ್ಕಿಂತ ಜಾಸ್ತಿ ಭಾಗ ಭೂಮಿಯ ಒಳಗಡೆ ಹೋಗಿ ಬಿಡುತ್ತೆ. ಭೀಮ ತಕ್ಷಣವೇ ಓಡಿ ಹೋಗಿ ಆ ನಂದಿಯ ಬಾಲವನ್ನು ಹಿಡಿದುಕೊಂಡು ಹೊರಗಡೆ ಎಳೆಯೋಕೆ ಪ್ರಯತ್ನ ಮಾಡ್ತಾನೆ. ನಮ್ಗೆಲ್ರಿಗೂ ಗೊತ್ತು ಭೀಮನಿಗೆ 10,000 ಆನೆಗಳಷ್ಟು ಬಲ ಇರುತ್ತೆ ಅಂತ. ಆದರೆ ಅಷ್ಟೊಂದು ಬಲವನ್ನು ಉಪಯೋಗಿಸಿದ್ರು ಕೂಡ ಆ ನಂದಿಯ ಹಿಂದಿನ ಭಾಗ ಅಂದರೆ ಭುಜದ ಭಾಗ ಮಾತ್ರವೇ ಮೇಲೆ ಬಂದು ಪೂರ್ತಿ ದೇಹದ ಭಾಗ ಮಾಯವಾಗಿ ಬಿಡುತ್ತೆ. ಅದಕ್ಕಾಗಿಯೇ ಕೇದಾರನಾಥ ದೇವಾಲಯದಲ್ಲಿ ಇಂದಿಗೂ ಕೂಡ ಮಹಾಶಿವ ಈ ರೂಪದಲ್ಲಿ ಪೂಜೆಗಳನ್ನು ಸ್ವೀಕರಿಸ್ತಾ ಇದ್ದಾನೆ. ಮಹಾಶಿವನ ಶರೀರದಲ್ಲಿರುವ ಈ ಭಾಗಗಳು ಮೇಲೆ ಬಂದಿರುವ ಜಾಗವನ್ನೇ ನಾವು ಇಂದು ಪಂಚಮ ಕೇದಾರ್ ಎಂದು ಕರೆಯುತ್ತೇವೆ. ಪುರಾಣಗಳ ಪ್ರಕಾರ ಶಿವನ ಕೈಗಳು ತುಂಗನಾಥದಲ್ಲಿ, ಮುಖ ರುದ್ರನಾಥದಲ್ಲಿ, ಸೊಂಟದ ಭಾಗ ಮಧ್ಯ ಮಹೇಶ್ವರದಲ್ಲಿ ಮತ್ತು ಕೂದಲುಗಳನ್ನು ಕಲ್ಪೇಶ್ವರದಲ್ಲಿ ಆರಾಧಿಸಲಾಗುತ್ತೆ. ಈ ರೀತಿ ನಾವು ಕೇದಾರನಾಥ ದೇವಾಲಯ ಹುಟ್ಟಿಕೊಂಡಿದೆ ಎಂದು ನಮ್ಮ ಪುರಾಣಗಳಲ್ಲಿ ಹೇಳಲಾಗುತ್ತಿದೆ. ವೀಕ್ಷಕರೇ, ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿರೋ ಹಾಗೆ ಕೇದಾರನಾಥದ ಬಾಗಿಲುಗಳು ಸರಿಯಾಗಿ ಅಕ್ಷಯ ತೃತೀಯ ದಿನದಂದು ತೆರೆಯಲಾಗುತ್ತೆ. ಮತ್ತೆ 6 ತಿಂಗಳ ನಂತರ ಮುಚ್ಚಿ ಬಿಡ್ತಾರೆ. ಸಾವಿರಾರು ವರ್ಷಗಳ ಚರಿತ್ರೆಯನ್ನು ಹೊಂದಿರುವ ಈ ಕೇದಾರನಾಥ ದೇವಾಲಯದಲ್ಲಿ ಪೂಜೆಗಳು ತುಂಬ ಪ್ರತ್ಯೇಕವಾಗಿರುತ್ತವೆ. ಬೆಳಿಗ್ಗೆ ಮೊದಲ ಪೂಜೆಯಲ್ಲಿ ಜ್ಯೋತಿರ್ಲಿಂಗಕ್ಕೆ ಪವಿತ್ರವಾದ ನೀರಿನಲ್ಲಿ ಸ್ನಾನ ಮಾಡಿಸ್ತಾರೆ. ನಂತರ ತುಪ್ಪವನ್ನು ಹಚ್ತಾರೆ. ನಂತರ ಜ್ಯೋತಿರ್ಲಿಂಗಕ್ಕೆ ಪ್ರತ್ಯೇಕ ಪೂಜೆಗಳನ್ನು ಮಾಡ್ತಾರೆ. ಈ ಸಮಯದಲ್ಲಿ ಸಾಮಾನ್ಯ ಭಕ್ತರು ಕೂಡ ಈ ಪೂಜೆಗೆ ಹಾಜರಿಯಾಗಬಹುದು. ನಂತರ ಸಾಯಂಕಾಲ ಮಹಾಶಿವನನ್ನ ಮತ್ತೆ ಅಲಂಕರಿಸುತ್ತಾರೆ. ಆ ಸಮಯದಲ್ಲಿ ಭಕ್ತರು ಕೇವಲ ಸ್ವಲ್ಪ ದೂರದಿಂದಲೇ ಮಾತ್ರ ದರ್ಶನ ಪಡೆಯಬಹುದು. ಈ ದೇವಾಲಯದ ದರ್ಶನ ಪಡೆದರೆ ಪ್ರಜೆಗಳು ಪಾಪಗಳು ಎಲ್ಲವೂ ಹೋಗುತ್ತವೆ ಎಂದು ಒಂದು ನಂಬಿಕೆ ಕೂಡ ಇದೆ. ಈ ದೇವಾಲಯವನ್ನ ಮುಚ್ಚಿದ 6 ತಿಂಗಳುಗಳವರೆಗೆ ಇಲ್ಲಿ ವಿಪರೀತವಾದ ಮಂಜು ಬೀಳುತ್ತೆ. ಕೆಲವು ಜನ ಹೇಳುವ ಕಥೆಗಳ ಪ್ರಕಾರ ಈ ದೇವಾಲಯವನ್ನ ಮುಚ್ಚಿದ 6 ತಿಂಗಳಲ್ಲಿ ದೇವಲೋಕದಿಂದ ಯಕ್ಷರು, ಗಂಧರ್ವರು ಈ ಕೇದಾರನಾಥ ದೇವಾಲಯಕ್ಕೆ ಬಂದು ಮಹಾಶಿವನನ್ನ ಪೂಜೆ ಮಾಡ್ತಾ ಇರುತ್ತೆ. ಕೇದಾರನಾಥದಲ್ಲಿ ಪ್ರಧಾನ ಪೂಜಾರಿಯನ್ನ ರಾವಲ್ ಎಂದು ಕರೀತಾರೆ. ಇವರ ಪೂರ್ತಿ ಹೆಸರು ಜಗದ್ಗುರು ರಾವಲ್ ಭೀಮಶಂಕರ್ ಲಿಂಗ. ಇವರು ಕರ್ನಾಟಕದಲ್ಲಿರುವ ವೀರಶೈವ ಕಮಿಟಿಯಿಂದ ಆಯ್ಕೆಯಾಗಿದ್ದಾರೆ. ಇವರಿಗೆ ಸಹಾಯ ಮಾಡೋಕ್ಕೆ 3 ಜನ ಸಹಾಯಕ ಪೂಜಾರಿಗಳು ಸಹ ಇರ್ತಾರೆ. ಕೇದಾರನಾಥ ದೇವಾಲಯದ ಚರಿತ್ರೆಯ ಪ್ರಕಾರ 6ನೇ ಶತಮಾನದ ನಂತರದಿಂದ ಭಕ್ತರು ಮತ್ತು ರಾಜರು ಈ ದೇವಾಲಯದ ಮೇಲೆ ಆಸಕ್ತಿಯನ್ನು ತೋರಿಸಲು ಶುರು ಮಾಡ್ತಾರೆ. 8ನೇ ಶತಮಾನದಲ್ಲಿ ಜಗದ್ಗುರು ಶಂಕರಾಚಾರ್ಯರು ಈ ದೇವಾಲಯವನ್ನು ಪುನರ್ ಸ್ಥಾಪನೆ ಮಾಡ್ತಾರೆ. 10ನೇ ಶತಮಾನದ ಹೊತ್ತಿಗೆ ಕೇದಾರನಾಥ ತುಂಬಾನೇ ಪ್ರಸಿದ್ಧಿಯನ್ನು ಪಡೆಯುತ್ತೆ.
19ನೇ ಶತಮಾನದ ಹೊತ್ತಿಗೆ ಬಹಳಷ್ಟು ಜನರು ಕೇದಾರನಾಥ ಸುತ್ತಲೂ ಬಹಳಷ್ಟು ದೇವಾಲಯಗಳನ್ನು ಕಟ್ಟಲು ಶುರು ಮಾಡ್ತಾರೆ. ಇದರಿಂದ ದೇಶ ವಿದೇಶಗಳಿಂದ ಬಹಳಷ್ಟು ಪ್ರಜೆಗಳು ಪೂಜಾರಿಗಳು ಇಲ್ಲಿಗೆ ಬಂದು ದರ್ಶನ ಪಡೆಯಲು ಪ್ರಾರಂಭಿಸುತ್ತಾರೆ. ಈ ರೀತಿ ನಿಧಾನವಾಗಿ ಕೇದಾರನಾಥ ತೀರ್ಥಯಾತ್ರೆ ತುಂಬಾ ಪ್ರಸಿದ್ಧಿಯನ್ನ ಪಡೆಯುತ್ತೆ. ಆದರೆ ಕಾಲಕ್ರಮೇಣ ಪ್ರತಿಯೊಂದು ದೇವಾಲಯವೂ ಕೂಡ ಹಳೆದಾಗ್ತಾ ಇದ್ದಂತೆ ಅದರ ಕಳೆಯನ್ನ ಕಳೆದು ಹೋಗಿಕೊಳ್ಳುತ್ತೆ. ಅದೇ ರೀತಿ ಈ ದೇವಾಲಯವು ಕೂಡ ಒಂದು ಸಮಯದಲ್ಲಿ 400 ವರ್ಷಗಳವರೆಗೆ ಮಂಜಿನಲ್ಲಿ ಮುಚ್ಚಿ ಹೋಗಿತ್ತು. ಹಾಗಾದರೆ ಈ ದೇವಾಲಯ ಯಾವಾಗ ಮಂಜಿನಲ್ಲಿ ಮುಚ್ಚಿ ಹೋಗಿತ್ತು, ಅದಕ್ಕೆ ಕಾರಣವೇನು ಎಂಬ ಡೌಟ್ ಖಂಡಿತ ನಿಮ್ಮಲ್ಲಿ ಬಂದಿರುತ್ತೆ. ಸೊ 1300ರಿಂದ 1980ರವರೆಗೆ ಇರುವ ಕಾಲವನ್ನು ಲಿಟ್ಲ್ ಐಸ್ ಏಜ್ ಎಂದು ಕರೆಯುತ್ತಾರೆ. ಸೊ ಈ ದೇವಾಲಯ ಹಿಮಾಲಯದಲ್ಲಿ ಇದೆ ಎಂದು ನಮಗೆ ಎಲ್ಲರಿಗೂ ಗೊತ್ತು. ಅದಕ್ಕಾಗಿಯೇ ಈ ದೇವಾಲಯ 400 ವರ್ಷಗಳವರೆಗೆ ಮಂಜಿನಲ್ಲಿ ಮುಚ್ಚಿ ಹೋಗಿತ್ತು. ಆ ಸಮಯದಲ್ಲಿ ಈ ವಿಷಯ ಯಾರಿಗೂ ಗೊತ್ತಿರಲಿಲ್ಲ. ಎಷ್ಟು ಜನ ಶಾಸ್ತ್ರಜ್ಞರು ಈ ದೇವಾಲಯದ ಮೇಲೆ ರಿಸರ್ಚ್ ಮಾಡ್ತಾರೆ, ಆಗಲೇ ಈ ವಿಷಯ ಗೊತ್ತಾಗುತ್ತೆ. ಸೊ 400 ವರ್ಷಗಳವರೆಗೆ ಮಂಜಿನಲ್ಲಿ ಇದ್ರೂ ಕೂಡ ಈ ದೇವಾಲಯ ಮಾತ್ರ ಸ್ವಲ್ಪವೂ ಕೂಡ ಹಾಳಾಗಿಲ್ಲ. ಈ ಕೇದಾರನಾಥ ದೇವಾಲಯ ಮಂದಾಕಿನಿ ನದಿಯ ತಳದಲ್ಲಿ ಇದೆ. ಚಳಿಗಾಲದಲ್ಲಿ ಈ ದೇವಾಲಯ ಪೂರ್ತಿಯಾಗಿ ಮಂಜಿನಿಂದ ಮುಚ್ಚಿ ಹೋಗಿರುತ್ತೆ. ಹಿಂದೂ ಪುರಾಣಗಳ ಪ್ರಕಾರ ಮಹಾಶಿವ ರಕ್ಷಕ ಮಾತ್ರವಲ್ಲದೆ ನಾಶ ಮಾಡುವನು ಸಹ. ಸೊ ಅದಕ್ಕಾಗಿಯೇ ಯಾವ ಪ್ರಕೃತಿ ವಿನಾಶಗಳಿಗೂ ಕೂಡ ಈ ದೇವಾಲಯವನ್ನ ಏನು ಮಾಡೋದಕ್ಕೆ ಆಗೋದಿಲ್ಲ. ಪ್ರಪಂಚದಲ್ಲಿರುವ ದೊಡ್ಡ ದೊಡ್ಡ ಶಾಸ್ತ್ರಜ್ಞರು ಇಲ್ಲಿಗೆ ಬಂದು ಅಧ್ಯಯನವನ್ನ ಮಾಡಿದ್ದಾರೆ. ಅವರ ಪರಿಶೋಧನೆಗಳಲ್ಲಿ ಹೊರಬಿದ್ದಿರುವ ವಿಷಯ ಏನು ಅಂದ್ರೆ ಈ ದೇವಾಲಯ ಕನಿಷ್ಠ ಪಕ್ಷ 3 ವರ್ಷಗಳಷ್ಟು ಪುರಾತನವಾದ ದೇವಾಲಯವಂತೆ. ಈ ರೀತಿ ಹೇಳ್ತಾ ಹೋದ್ರೆ ಈ ದೇವಾಲಯದ ಬಗ್ಗೆ ಹೇಳೋಕೆ ಕೇವಲ ಒಂದು ವಿಡಿಯೋದಲ್ಲಿ ಸಾಕಾಗಲ್ಲ. ಆದ್ರಿಂದ ಇನ್ನೂ ಇಂತಹ ಅದ್ಭುತ ವಿಷಯಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಈ ಎಲ್ಲ ವಿಷಯಗಳನ್ನು ತಿಳಿದುಕೊಂಡ ನಂತರ ನಿಮಗೇನು ಅನಿಸ್ತು ಅಂತ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.